ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಗಗನ್ ಶೆಟ್ಟಿ. ಇವತ್ತು ನಾನು ನಮ್ಮೂರ ಬಗ್ಗೆನೇ ತಿಳಿಸೋದೇನಂದ್ರೆ, ನಾನು ನೆಗೆಟಿವ್ ಆಗಿ ತೋರಿಸ್ತೀನಿ ಅಂತ ಏನು ಅನ್ಕೋಬೇಡಿ ಯಾರು. ಸೊ ಯಾಕೆಂದ್ರೆ ನಮ್ಮ ಚಿಕ್ಕಮಗಳೂರು ಪ್ರವಾಸಿ ತಾಣ ಇದಕ್ಕೆ ತುಂಬಾ ಫೇಮಸ್. ಯಾಕಂದ್ರೆ ಪ್ರವಾಸಿ ಟೂರಿಸಮ್ ಇಂದನೇ ಎಷ್ಟೋ ಟ್ಯಾಕ್ಸ್ ಬರ್ತಿದೆ ಗೌರ್ಮೆಂಟಿಗೆ. ನಮ್ಮ ಚಿಕ್ಕಮಗಳೂರು ನೋಡಿದ್ರೆ ಬರೀ ರೋಡ್ ಆಗ್ಯದು, ಈ ಕಡೆ ಪಾರ್ಕ್ ಕ್ಲೀನ್ ಇಲ್ಲ. ಇವಾಗ ನಾನು ತೋರಿಸ್ತಾ ಹೋಗ್ತೀನಿ ಒಂದೊಂದನ್ನೇ ನೋಡಿ. ಕೀಪ್ ಸಪೋರ್ಟಿಂಗ್ ಗೈಸ್, ಏನು ಅನ್ಕೋಬೇಡಿ. ಚಿಕ್ಕಮಗಳೂರು ರೆಡಿ ಆಗಬೇಕು. ಸೊ ಅದ್ರ ಬಗ್ಗೆ ನಾನು ಧ್ವನಿ ಎತ್ತಲೇಬೇಕು. ಗೊತ್ತಿರುತ್ತೆ ಸುಮಾರು ಜನಕ್ಕೆ ಈ ಥರ ಆಗ್ತಿರುತ್ತೆ, ಬಟ್ ಯಾರು ಬಾಯ್ಬಿಟ್ಟು ಮಾತಾಡೋದು ನಾನು ಮಾತಾಡ್ತಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಫ್ರೆಂಡ್ಸ್, ಈಗ ನಾವು ನಗರಸಭೆ ಚಿಕ್ಕಮಗಳೂರು ಪಾರ್ಕಿಗೆ ಬಂದಿದ್ದೀವಿ. ಇಲ್ಲಿರೋದು ನೋಡಿ, ಫುಲ್ ಕಸಗಳನ್ನ ನೋಡಿ ಹೆಂಗೆ ಮಾಡಿದ್ದಾರೆ ಅಂತ. ಈ ಆ ಕಡೆ ಕಾಲೇಜ್ಗಳಿರೋದು TMS ಆಗಿರ್ಬೋದು, ಈ ಕಡೆ ಜೂನಿಯರ್ ಕಾಲೇಜ್ ಆಗಿರ್ಬೋದು, ಹುಡುಗರುಗಳು ಬರ್ತ್ಡೇ ಪಾರ್ಟಿಗಳು ಮಾಡ್ಕೊತಾರೆ. ಕಸನೆಲ್ಲ ಅಲ್ಲಲ್ಲೇ ಹಾಕೋಗ್ತಾರೆ. ಅಲ್ಲೊಂದು ಸಿಕ್ಸ್ಟಾಗಿ ಒಂದು ರೂಲ್ಸ್ ಮಾಡಿಲ್ಲ. ಈ ಕಡೆ ನೋಡಿ ಬರೀ ಕಸಗಳು ನೋಡಿದ್ರೆ ಬರೀ ಬರ್ತ್ಡೇ ಪಾರ್ಟಿಗಳದ್ದು ಪೇಪರ್ಗಳು, ಫುಲ್ ಕಸಗಳು. ಈ ನಗರಸಭೆ ಪಾರ್ಕಲ್ಲೇ ಇಷ್ಟೆಲ್ಲ ಕಸ ಇರಬೇಕಾದ್ರೆ ಇಡೀ ನಮ್ಮ ಚಿಕ್ಕಮಗಳೂರಲ್ಲಿ ಎಷ್ಟು ಕಸಗಳಿರ್ಬೋದು. ಇವ್ರು ಯಾಕೆ ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ ಅಂತ ನಮಗಂತೂ ಗೊತ್ತಿಲ್ಲ. ಡಸ್ಟ್ಬಿನ್ಗಳಂತೂ ಫುಲ್ ಆಗೋಗಿದೆ, ಅದನ್ನ ಯಾರು ಕ್ಲೀನ್ ಕೂಡ ಮಾಡಿಲ್ಲ. ಅದೇ ನಾವೀಗ ಮನೆ ಹತ್ರ ಬಂದ್ಬಿಡ್ತಾರೆ, ತಿಂಗಳಾದ ತಕ್ಷಣ ಬಿಲ್ಲರೇ ಕೊಟ್ಬಿಡ್ತಾರೆ. 50 ರೂಪಾಯಿ ಕೊಟ್ಟಿಲ್ಲ ಅಂದರೆ ಅರ್ಧ ಗಂಟೆ ಆದ್ರೂ ಹೋಗಲ್ಲ ಮನೆ ಮುಂದೆ, ಬಿಲ್ ಕಲೆಕ್ಟ್ ಮಾಡ್ಕೊಂಡೇ ಹೋಗ್ತಾರೆ. ಬನ್ನಿ ಫ್ರೆಂಡ್ಸ್, ಇಲ್ಲಿ ಯಾರೋ ದೊಡ್ಡ ಮನುಷ್ಯರಿದ್ದಾರೆ, ಅವ್ರನ್ನ ಕೇಳೋಣ. ಇಲ್ಲಿ ಕಸ ಹಾಕಿದ್ರ ಬಗ್ಗೆ ನೀವೇನು ಹೇಳ್ತೀರಾ? ಸೊ ಗೈಸ್, ಈಗ ಪಾರ್ಕ್ ಆಯ್ತು. ಈಗ ನಮ್ಮ ಊರಿಂದು ರೋಡ್ಗಳು ಯಾವ ರೀತಿ ಅಂತ ತೋರಿಸ್ತೀನಿ. ಈ ತರ ಹಳ್ಳಗಳಲ್ಲಿ ಜನ ಆಕ್ಸಿಡೆಂಟ್ ಆಗಿ ಬೀಳ್ತಾರೆ, ಅವಾಗ ಹಾಸ್ಪಿಟಲ್ ದುಡ್ಡು ಮಾಡುತ್ತೆ. ಈ ಜನರೇಷನ್ ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಎಂತಿಂತ ಜನಗಳಿದ್ದಾರೆ ಅಂದ್ರೆ ನೋಡಿ, ಎಂತಿಂತ ಕಲಾವಿದರಿದ್ದಾರೆ ಅಂತ. ಆಯ್ತು ಬಿಡುಗರು ಅಂದ್ಕೊಂಡು ಬಂದ್ರೆ ಈ ಕಡೆ ನೋಡಿದ್ರೆ ಮೇನ್ ರೋಡಲ್ಲೇ ಕಸಗಳು. ಈ ರೋಡಲ್ಲಿ ಬಂದ್ಬಿಟ್ರಂತೂ ಒಂದು ಯಾವ್ದಾದ್ರು ದೊಡ್ಡ ವೆಹಿಕಲ್ ಬಂತಂದ್ರೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಟ್ರಾಫಿಕ್ ಜಾಮು. ಇನ್ನು ನೆಕ್ಸ್ಟ್ ಫ್ರೆಂಡ್ಸ್, ಈಗ ನಮ್ಮ 80 ಸರ್ಕಲ್ ಬೆಟ್ಟದ ಬಗ್ಗೆ ಬೆಟ್ಟ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ನೋಡೋಣ ಅಲ್ಲಿ ಏನೇನಾಗುತ್ತೆ ಅಂತ. ಸೊ ಇದೇ ನಮ್ಮ 80 ಸರ್ಕಲ್ಲು. ಸೀದಾ ಬಂದರೆ 80ಗೆ ಹೋಗೋ ರೋಡಲ್ಲಿ ಹೋದರೆ ಸೀದಾ ಆ ಬೆಟ್ಟಕ್ಕೆ ನಾವು ಸಣ್ಣ ವಯಸ್ಸಿಂದನೂ ಹತ್ತಾ ಇದ್ವಿ. ವೀಕೆಂಡ್ಸ್ ಬಂತು ಅಂದರೆ ಸಾಕು, ಬೆಟ್ಟ ಹತ್ಕೊಂಡು ಫುಲ್ ಟ್ರೆಕ್ಕಿಂಗ್ ಎಲ್ಲ ಮಾಡ್ತಾ ಇದ್ವಿ. ಬಂದು ನೋಡ್ತೀವಿ, ಬೆಟ್ಟನೇ ಕಾಣಿಸ್ತಿಲ್ಲ. ಅರ್ಧಕ್ಕರ್ಧಲ್ಲ ಮುಕ್ಕಲ್ ಬೆಟ್ಟನೇ ಕಾಣಿಸ್ತಿಲ್ಲ. ಫುಲ್ ಕೊರ್ದಿ ಬಿಲ್ಡಿಂಗ್ಗಳಾಗಿದೆ, ಹಾಸ್ಟೆಲ್ಗಳಾಗಿದೆ, ದೊಡ್ಡ ಬಿಲ್ಡಿಂಗ್ಗಳಾಗ್ಬಿಟ್ಟಿದೆ. ಅದು ಯಾವತ್ತಾಯ್ತು ಅಂತಲೇ ಗೊತ್ತಾಗಿದೆ. ನಾವು ಇಲ್ಲಿಂದ ಹತ್ತುತ್ತಿದ್ದು ಬೆಟ್ಟನ. ಸೊ ಇವಾಗ ಬೆಟ್ಟ ಅಲ್ಲ, ರೋಡ್ ಆಗೋಗಿದೆ ಅದು ಫುಲ್ಲು. ಹಿಂಗೆ ಮುಂದೆ ನೋಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಎಲ್ಲ ನಾಯಿಗಳಿಗೂ ಊಟ ಹಾಕಿ ಯಾರೋ ಹೋಗ್ತಾ ಇದ್ರು. ಸೊ ಅದನ್ನ ನೋಡ್ತಾ ಮುಂದೆ ಹೋಗ್ತಾ ಇದ್ವಿ, ಯಾರು ಹಾಕಿದ್ದಾರೆ ಅಂತ. ನೋಡಿದ್ರೆ ಇವ್ರು ಸಿಕ್ಕಿದ್ರು. ಇವರಾದ್ರು ಸರಿತಾ ಅಂತ. ಸ್ಟ್ರೇ ಡಾಗ್ಸ್ ಚಿಕ್ಕಮಗಳೂರು ಅಂತ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಸುಮಾರು ದಿವಸಕ್ಕೆ 50ರಿಂದ 60 ನಾಯಿಗಳಿಗೆ ಊಟ ಹಾಕ್ತಾರಂತೆ. ಎನಿವೇ ಫ್ರೆಂಡ್ಸ್, ಇವರು ಮಾಡ್ತಿರೋ ಕೆಲಸಕ್ಕೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇವ್ರ ಪೇಜ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಹಿಂಗೆ ಮುಂದೆ ಹೋಗ್ತಾ ಯಾರೋ ದೊಡ್ಡ ಸೆಲೆಬ್ರಿಟಿ ಸಿಕ್ಕಿದ್ರು. ನೋಡಿದ್ರೆ ಅದನ್ನು ಅಲ್ಲಿಂದ ಅಷ್ಟು ಉದ್ದ ಕಟ್ಟಾಕಿದ್ದಾರೆ ನೋಡಿ. ಅಲ್ಲಿಂದ ಅಟ್ಟಾಡ್ಸ್ಕೊಂಡು ಬರ್ತಾ ಇದೆ. ಅವ್ರಿಗೆ ಏನು ಇಲ್ಲ ಅಂತ ಹೇಳಿ ಅದೊಳ್ಳೆ ಒಂದು ವ್ಯೂ ಪಾಯಿಂಟ್ ಅಲ್ಲಿ ಒಂದು ಫೋಟೋ ಮತ್ತೊಂದು ಪೋಸ್ಟ್ ಕೊಟ್ಟು ಸೀದಾ ಹೊರಟಿದೆ ನಾವು ದಂಡ್ರಮುಖಿ ಕೆರೆಗೆ. ಸೊ ಅಲ್ಲಿ ಗೊತ್ತು ಎಲ್ಲರಿಗೂ, ಫಸ್ಟ್ ವಿವೇಕಾನಂದರದ್ದು ಪ್ರತಿಮೆ ಇತ್ತು. ಸೊ ಅದನ್ನ ಬಿರ್ಕ್ಬಿಟ್ಟಿದೆ ಅಂದ್ಬಿಟ್ಟು ಹೊಸ್ದಾಗಿ ಮಾಡ್ತೀನಿ ಅಂದ್ಬಿಟ್ಟು ಸೀದಾ ಅದನ್ನೆಲ್ಲ ಹೊಡೆದಾಕಿದ್ರು. ಮತ್ತೆ ಎಲ್ಲ ರೆಡಿ ಮಾಡ್ತಿರ್ಬೇಕಾದ್ರೆ ಗೌರ್ಮೆಂಟ್ ಚೇಂಜ್ ಆಯಿತು. ಚೇಂಜ್ ಆದಾಗಿಂದ ಆ ಕೆರೆನ ಅರ್ಧಂಬರ್ಧ ನಿಲ್ಲಿಸ್ಬಿಟ್ರು. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇಲ್ಲ ಈಗ. ಆ ಕೆರೆ ಹತ್ರ ನೋಡಿದ್ರೆ ಫುಲ್ಲು ಬರೀ ಗಲೀಜುಗಳಾಕಿ, ಕಸ ಕಟ್ಟಿ, ಪ್ಲಾಸ್ಟಿಕ್ ಎಲ್ಲ ಹಾಕಿದ್ದಾರೆ. ನಮ್ಮ ಚಿಕ್ಕಮಗಳೂರು ಫೇಮಸ್ ಆಗಿರೋದೆ ನೇಚರ್ಗೋಸ್ಕರ. ಆ ನೇಚರ್ನ ಹಾಳು ಮಾಡ್ತಾ ಇದ್ದೀವಿ. ಮಾಡೋದನ್ನ ನಿಲ್ಲಿಸ್ಬೇಕು. ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಈ ವಿಡಿಯೋದಲ್ಲಿ ಇಷ್ಟು ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋ ನಾನು ಬರೆದು ಗೌರ್ಮೆಂಟ್ಗಳ ಕಚೇರಿಗಳ ಬಗ್ಗೆ, ಗೌರ್ಮೆಂಟ್ ಕಾಲೇಜ್, ಗೌರ್ಮೆಂಟ್ ಹಾಸ್ಪಿಟಲ್ ಬಗ್ಗೆ. ಕೀಪ್ ಸಪೋರ್ಟಿಂಗ್ ಗೈಸ್. ನೆಕ್ಸ್ಟ್ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.